ಸ್ವಾಮಿಯೇ ಶರಣಮಯ್ಯಪ್ಪ ಎನ್ನುತ್ತಾ ಅವರೆಲ್ಲ ಶಬರಿಮಲೆ ಗಿರಿವಾಸನನ್ನ ಆರಾಧಿಸ್ತಾ ಇದ್ರು. ಅಯ್ಯಪ್ಪನ ಮಾಲೆ ಧರಿಸಿ ನಿತ್ಯವೂ ಪೂಜಿಸ್ತಾ ಇದ್ರು. ಆದರೆ ಮಣಿಕಂಠನ ಕೃಪೆ ಮಾತ್ರ ಅವರ ಮೇಲಿರಲಿಲ್ಲ ಅನ್ನೋದು ದುರ್ದೈವದ ಸಂಗತಿ. ಹುಬ್ಳಿನಲ್ಲಿ ನಡೆದಂತಹ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ. ಹದಿಹರಿಯದ ಮಕ್ಕಳನ್ನ ಕಳ್ಕೊಂಡು ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಸುಟ್ಟು ಹೋಗಿರೋ ದೇವಸ್ಥಾನ, ಅಯ್ಯಪ್ಪನ ವಿಗ್ರಹಕ್ಕೂ ತಾಕಿರೋ ಅಗ್ನಿ, ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ, ದುರಂತದಲ್ಲಿ ಸಾವನ್ನಪ್ಪಿದ ದುರ್ದೈವಿಗಳ ಹೆತ್ತವರ ಗೋಳಾಟ. ಇದು ಅಯ್ಯಪ್ಪನ ಮಾಲಾಧಾರಿಗಳ ಸಾವಿನ ಕಣ್ಣೀರ ಕಥನ. ಹುಬ್ಬಳ್ಳಿಯ ಸಾಯಿನಗರ ದೇಗುಲ ಸಿಲಿಂಡರ್ ಸ್ಫೋಟ, ಸಾವಿನ ರಣಕೇಕೆ, ಬಲಿಯಾದವರ ಸಂಖ್ಯೆ 6ಕ್ಕೆ ಏರಿಕೆ. ಹುಬ್ಬಳ್ಳಿಯ ಸಾಯಿನಗರದ ಈಶ್ವರ ದೇವಸ್ಥಾನದಲ್ಲಿ ಡಿಸೆಂಬರ್ 27ರಂದು ಸಿಲಿಂಡರ್ ಸ್ಫೋಟಗೊಂಡಿತ್ತು. ಅವಘಡದಲ್ಲಿ 9 ಮಂದಿ ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರು. 80ಕ್ಕೂ ಹೆಚ್ಚು ಸುಟ್ಟ ಗಾಯಗಳಾಗಿ ಕಿಮ್ಸ್ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ರು. ನಿನ್ನೆಗೆ 4 ಮಂದಿ ಅಯ್ಯಪ್ಪ ಮಾಲಾಧಾರಿಗಳು ದಾರುಣ ಅಂತ್ಯ ಕಂಡಿದ್ರು. ಇದೀಗ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ನಿಜಲಿಂಗಪ್ಪ ಬೇಪುರಿ, ಸಂಜಯ್ ಸವದತ್ತಿ, ರಾಜು ಮೂಗೇರಿ, ಲಿಂಗರಾಜು ಬೀರನೂರ ಈಗಾಗಲೇ ಸಾವಿನ ಮನೆಯ ಬಾಗಿಲು ಬಡಿದಿದ್ರು. ಇವತ್ತು ಚಿಕಿತ್ಸೆ ಫಲಿಸದೆ 29 ವರ್ಷದ ಶಂಕರ್ ಚೌಹಾಣ್ ಮತ್ತು 22 ವರ್ಷದ ಮಂಜುನಾಥ್ ವಾಗ್ಮೋಡೆ ದಾರುಣವಾಗಿ ಅಂತ್ಯ ಕಂಡಿದ್ದಾರೆ. ಹೆತ್ತವರಿಲ್ಲದ ತಬ್ಬಲಿ ಶಂಕರ್ನ ಸಾಕಿದ್ದ ದೊಡ್ಡಮ್ಮ ಕಣ್ಣೀರು. ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಸಾವನ್ನಪ್ಪಿದ ಯುವಕರದ್ದು ಒಂದೊಂದು ಕಣ್ಣೀರ ಕಥೆ. ಇವತ್ತು ಸಾವನ್ನಪ್ಪಿರೋ ಶಂಕರ್ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡಿದ್ದ. ಹುಬ್ಬಳ್ಳಿಯ ಉಣಕಲ್ನಲ್ಲಿರೋ ತಮ್ಮ ದೊಡ್ಡಮ್ಮನ ಮನೆಯಲ್ಲಿ ವಾಸ ಮಾಡ್ತಿದ್ದ. ಕಿಮ್ಸ್ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಆಗಿ ಕೆಲಸ ಮಾಡುತ್ತಾ ಜೀವನ ಸಾಗಿಸ್ತಾ ಇದ್ದ. ಆದ್ರೆ ಇದೇ ಮೊದಲ ಬಾರಿಗೆ ಅಯ್ಯಪ್ಪನ ಮಾಲೆ ಧರಿಸಿದ್ದ ಶಂಕರ್ ದುರ್ಮರಣ ಹೊಂದಿದ್ದಾನೆ. ಇದೀಗ ತಬ್ಬಲಿ ಕಂದನ ಸಾಕಿ ಸಲುಹಿದ್ದ ದೊಡ್ಡಮ್ಮ ಮಂಜುಳಾರ ಕಣ್ಣೀರಿನ ಕೋಡಿ ಒಡೆದಿದೆ. 1 ವರ್ಷದವಿದ್ದಾಗ ತಂದೆ ತೀರ್ಕೊಂಡನ್ರಿ, ತಾಯಿ ತೀರ್ಕೊಂಡು 15 ವರ್ಷ ಆತ್ರಿ. ನನ್ನ ಮಕ್ಕಳು ಕೂಡ ನನ್ನ ಮನ್ಯಾಗ ಬೆಳೆದ್ ನನ್ನ ಮನ್ಯಾಗ ಅದನ್ರಿ. ಚೆನ್ನಾಗಿದ್ದಾಗಿದ್ದ ನಮ್ಮ ಮನೆ. ಹ್ಞೂನ್ರಿ, ಇದ್ದಾಗಿಂದ ನಾನು ಸ್ವಲ್ಪ ಮಂಜುನಾಥ್ ವಾಗ್ಮೋಡೆ ಕುಟುಂಬಸ್ಥರ ಆಕ್ರಂದನ. ಇನ್ನು 22 ವರ್ಷದ ಮಂಜುನಾಥ್ ವಾಗ್ಮೋಡೆ ಕುಟುಂಬಸ್ಥರು ಮಗನ ಕಳೆದುಕೊಂಡು ಕಣ್ಣೀರಿಡ್ತಿದ್ದಾರೆ. ಡಿಪ್ಲೊಮಾ ಮಾಡ್ತಿದ್ದ ಮಂಜು ಇನ್ನೂ ಬದುಕಿ ಬಾಳ್ಬೇಕಿದ್ದ ಯುವಕ. ಆದ್ರೀಗ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಇವತ್ತು ಸಾವನ್ನಪ್ಪಿದ್ದಾನೆ. ಇದೀಗ ಮಂಜು ಇನ್ನಿಲ್ಲ ಎಂಬ ಸುದ್ದಿ ಕೇಳಿ ಕುಟುಂಬಸ್ಥರಿಗೆ ಬರಸಿಡಿಲು ಬಡಿದಂತಾಗಿದೆ. 18-19 ವರ್ಷ ಡಿಪ್ಲೊಮಾ ಸೆಕೆಂಡ್ ಇಯರ್, ತಂದೆ ಆಟೋ ಡ್ರೈವರ್. ತಾಯಿ ಏನು ಅಯ್ಯಪ್ಪನ ಮ್ಯಾಗ ಕೃಪಾ ರೀ, 9 ಮಂದಿಗೆ ಆಗೈತಿ. ಅದರ 3 ಮಂದಿ ಯಾರು ಏನು ಉಳಿದವ್ರು ಅವ್ರ ಚಂದ ಮನೆಗೆ ಹೋಗ್ಲಿ ಅನ್ನೋದು. ಮೃತ ರಾಜು, ಲಿಂಗರಾಜು ಮನೆಯಲ್ಲಿ ಸೂತಕದ ಛಾಯೆ. 16 ವರ್ಷದ ಅಯ್ಯಪ್ಪ ಮಾಲಾಧಾರಿ ರಾಜು ಮೂಗೇರಿ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. 3ನೇ ದಿನದ ತಿಥಿ ಕಾರ್ಯ ಮಾಡಿ ರಾಜುವಿನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ತಾಯಿ ಕಷ್ಟಕ್ಕೆ ಆಸರೆಯಾಗ್ತಿದ್ದ ಮಗ ಇನ್ನಿಲ್ಲ ಎಂಬ ಸುದ್ದಿ ತಾಯಿಗೆ ಅರಗಿಸಿಕೊಳ್ಳದ್ದಾಗಿದೆ. ಇತ್ತ ಲಿಂಗರಾಜು ಮನೆಯಲ್ಲಿ ಮಗನ ತಿಥಿ ಕಾರ್ಯ ಮಾಡಿ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಬಂದಿಸ್ಕೋತನ್ರಿ ಅಂತ ನನ್ನ ಮಗ ನಮ್ಮ ಪಾದ ಸಹ ಮಾಡಿ ಹೋಗೈತ್ರಿ 5-6 ದಿನ. ರಾತ್ರಿ ಸುದ್ದಿ ಕೇಳಿವ್ರಿ ನಾವು. ಹೆಂಗ ದೇವ್ರ ಅಂತ ನೆಮ್ತೀರಿ ಸರ? ಒಬ್ಬರ ಮಕ್ಕಳಿಗೆ ಇದ್ದರಿಗೆ ಇಷ್ಟು ದೇವ್ರ ತ್ರಾಸ ಕೊಡಬಾರ್ದ್ರಿ. ತಾಯಿ ಒಂದಕ್ಕೈತೆ ಅಂತ ದೇವ್ರು ಉಳ್ಚಲಿನ
ತಾಯಿ ಪಕಡ ದೇವ್ರು ಹೊಟ್ಟೆ ಬೆಂಕಿ ಹಾಕಿದ ಹೊಟ್ಟೆ ತಣ್ಣಗ ಮಾಡಿಲ್ರಿ ನಮಗೆ ಯಾ ದೇವ್ರ ಕೈ ಮುಗಿಲಂಗಾಗೈತ್ ನೋಡ್ರಿ ಸರ್ ಎಲ್ಲಾ ದೇವ್ರು ಬೇಡ್ಕೊಂಡೇವ್ರಿ ನಾವು ಒಂದ್ ಕಂಡ ದೇವ್ರಿ ಬರೇ ಹೋಗುದು ಎಲ್ಲಾ ದೇವ್ರು ಬೇಡ್ಕೋದೇವಿ ಹೋಗುದು ಎಲ್ಲಾ ದೇವ್ರು ದಾರಕ್ಕ ದೇವ್ರ ಕಂಡ್ರದ ಕೈ ಮುಗಿದ್ರಿ ಅದ್ ದೇವ್ರ ನೋಡೋಣ ಆಗ್ಲಿಲ್ರಿ ದೇವ್ರ ಉಳಿಸ್ಬೇಕಾಯ್ತ್ರಿ ಮಾಲೆ ಹಾಕಿದ ತಪ್ಪಲ್ಲ ರಥ ಮಾಡೋದ್ ತಪ್ಪಲ್ರಿ ಯಾಕೆ ದೇವ್ರಿಗೆ ಶಿಕ್ಷೆ ಕೊಟ್ಟ ಕೇಳ್ತೇನ್ರಿ ನಾನು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಪೂಜಿಸ್ತಾ ಇದ್ದ ಭಕ್ತರನ್ನ ಆ ಮಣಿಕಂಠ ಕಾಪಾಡ್ಲೇ ಇಲ್ಲ. ಶಬರಿಮಲೆ ವಾಸನ ಆರಾಧಿಸುತ್ತಲೇ 6 ಮಂದಿ ಅಯ್ಯಪ್ಪನ ಪಾದ ಸೇರಿದ್ದಾರೆ. ಆದ್ರೀಗ ಅವರ ಹೆತ್ತವರಿಗೆ ಉಳಿದಿರೋದು ಅವರು ಬಿಟ್ಟು ಹೋದ ನೆನಪು, ಹೇಳತೀರದಷ್ಟು ನೋವು, ಕಣ್ಣೀರು ಮಾತ್ರ. ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.